morning, friends. I welcome you all to the Christmas worship service of Bangalore South Church this morning. Even as we have gathered to celebrate Christmas, I would like all of you to turn the scriptures to the book of Isaiah, chapter number 7 and verse number 14. ಬೆಳಗಿನ ಹೊತ್ತಾರೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಬಂದಿರುವಾಗ ಯೆಶಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 14ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. Isaiah chapter number 7 and verse number 14. Therefore the Lord himself will give you a sign. The virgin will be with child and will give birth to a son and will call him Emmanuel. ಕನ್ನಡ ಬೈಬಲ್ ಹೀಗೆ ಹೇಳುತ್ತದೆ, ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 14ನೇ ವಾಕ್ಯ. ಆದ ಕಾರಣ ಯೆಹೋವನು ತಾನೇ ಒಂದು ಗುರುತನ್ನು ನಿಮಗೆ ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗುವನ್ನು ಹೆರುವಳು, ಆತನನ್ನು ಇಮ್ಮಾನುವೇಲ್ ಎಂದು ಕರೆಯುವರು. Hallelujah. This is a wonderful promise that Isaiah gives to Ahaz, the king of Judah. ಈ ಒಂದು ವಾಗ್ದಾನವನ್ನು ಯೆಶಾಯನು ಯೂದ ಕುಲದ ಅರಸನಾದ ಆಹಾಸನಿಗೆ ಕೊಡುವನಾಗಿದ್ದಾನೆ. When did he give this promise? ಯಾವಾಗ ಈ ಒಂದು ವಾಗ್ದಾನವನ್ನು ಆತನು ಕೊಟ್ಟನು? He gave this promise when Israel joined with the army nation to fight against Judah. Now you must understand that when we say Israel had 10 tribes and Judah had only 2 tribes, small country. But these 10 tribes have joined with the army enemies and they are coming to fight against Judah, a very very small tribe. ನಾವು ಅರ್ಥೈಸಿಕೊಳ್ಳಬೇಕು, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ದೇಶ ಎಂಬುದಾಗಿ ಹೇಳುವಾಗ 10 ವಂಶದವರು ಸೇರಿಕೊಂಡು ಒಂದು ದೇಶವನ್ನು ಮಾಡಿಕೊಂಡರು. ದಕ್ಷಿಣ ಭಾಗದಲ್ಲಿ ಯೂದ ಕುಲಕ್ಕೆ ಸೇರಿದವರು 2 ಜನಾಂಗದವರು ಮಾತ್ರ ಆಗಿದ್ದರು. ಈಗ ಈ 10 ವಂಶಸ್ಥರೆಲ್ಲರೂ ಸೇರಿಕೊಂಡು ಯಹೂದ್ಯರ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ ಅವರು ವೈರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಒಂದು ಹೊತ್ತಿನಲ್ಲಿ ಆಹಾಜನೆಂಬಾತನು ಯಹೂದ್ಯರ ಅರಸನಾಗಿದ್ದಾನೆ. ಆತನು ಕಳವಳಗೊಳ್ಳುತ್ತಾ ಇದ್ದಾನೆ. ಆತನಿಗೆ ಏನಾಗುತ್ತೆ ಅಂತೇಳಿ ಸಹ ಗೊತ್ತಿಲ್ಲ. This is the time the king of Judah is panicked. He does not know how things are going to turn because he is a small nation. And that is the time Isaiah, prompted by the Holy Spirit, he gives him this promise. He says, the Lord himself will give you a sign. A virgin will be with a child and give birth to a son and will call him Emmanuel. ಆ ಹೊತ್ತಿನಲ್ಲಿ ಯೆಶಾಯನು ಆಹಾಜನಿಗೆ ಈ ಒಂದು ವಾಗ್ದಾನವನ್ನು ಕೊಡುತ್ತಾನೆ. ಪ್ರವಾದನೆ ಏನಂದ್ರೆ, ಒಬ್ಬ ಕನ್ನಿಕೆಯು ಗರ್ಭವನ್ನು ಧರಿಸಿ ಅವಳು ಒಂದು ಮಗುವನ್ನು ಹೆರುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡಬೇಕು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ನಾವು ಮುಂದೆ 9ನೇ ಅಧ್ಯಾಯದಲ್ಲಿ ಅದನ್ನು ನೋಡುವುದಾಗಿದ್ರೆ 8ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಇಮ್ಮಾನುವೇಲ್ ಅಂತಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ. And definitely this prophecy was fulfilled in Judah. You know, the king of Israel joined with Aram and he came and had a battle with Judah, small tribe. But the Lord was not with Israel, but he was with this small little tribe of Judah who trusted in God, who was fiercely loyal to him, and they definitely got victory then. ಆ ದಿನದಂದು ಈ ಯಹೂದ್ಯರು ದೇವರಲ್ಲಿ ನಂಬಿಕೆ ಇಟ್ಟ ಕಾರಣ ದೇವರು ಇಸ್ರಾಯೇಲ್ ಜನರ ಜೊತೆಯಲ್ಲಿ ಇರಲಿಲ್ಲ. ಆದರೆ ಈ ಚಿಕ್ಕ ದೇಶವಾದ ಯಹೂದ್ಯರ ಜೊತೆಯಲ್ಲಿ ದೇವರು ತಾನೇ ಬಂದು ಅವರಿಗೆ ಮಹಾ ಜಯವನ್ನು ಕೊಟ್ಟನು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ. ಅಷ್ಟು ಮಾತ್ರವಲ್ಲ, ಇದು 2ನೇ ಸಾರಿ, ಮತ್ತೊಂದು ಸಾರಿ ನಮ್ಮ ಮುಂಬರುವ ದಿನಗಳಲ್ಲಿ ಈ ವಾಗ್ದಾನವು ಸಹ ಪೂರ್ತಿಗೊಂಡಿತ್ತು. ಯಾವಾಗ? ಯೇಸು ಕ್ರಿಸ್ತನ ಜನನದಂದು ದೇವರ ವಾಕ್ಯ ಆತನ ಬಗ್ಗೆ ಹೇಳಿದ್ದದು ಏನಂದ್ರೆ, ಒಬ್ಬ ಕನ್ನಿಕೆಯು ಅವಳು ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹೆರುವಳು, ಆತನಿಗೆ ನೀವು ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡಬೇಕು. This was a double fulfillment even in the life of Jesus Christ. Even before he was born, this was prophesied
prophesied about him. And the Bible says at the right time, Jesus was born of a virgin, and they called him Emmanuel, meaning God with us. ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಟ್ಟರು, ಅಂದರೆ ದೇವರು ನಮ್ಮ ಸಂಗಡವಿದ್ದಾನೆ ಎಂಬುದಾಗಿ. What a joy! Jesus came not just to save us from our sin, but he came to be with us all the days of our life. Hallelujah! ಯೇಸು ಸ್ವಾಮಿ ಲೋಕರಕ್ಷಕನಾಗಿ ಮಾತ್ರ ಬರಲಿಲ್ಲ, ಆತನು ನಮ್ಮೆಲ್ಲರ ಜೊತೆಯಲ್ಲಿ ಸತತವಾಗಿ ಇರುವುದಕ್ಕಾಗಿ, ಸತತವಾಗಿ ಜಯವನ್ನು ಪಡುವುದಕ್ಕಾಗಿ ಬಂದಂತಹ ದೇವರಾಗಿದ್ದಾನೆ. ಇದು ನಿಜವಾಗಿಯೂ ಆನಂದದ ವಿಷಯವಾಗಿದೆ. There is no other greater joy than to have this God, Emmanuel, being with us. We may be a minority like the tribe of Judah, but when we trust in God, no matter who surrounds us, even if our own people join with the enemies, the Bible says the final victory is going to come to us, because God is going to be with those who are going to be faithful to him. Hallelujah! ನಾವು ಯಹೂದ್ಯರ ಹಾಗೆ ಒಂದು ಚಿಕ್ಕ ತಂಡವಾಗಿದ್ದರು, ಚಿಕ್ಕ ಜನಾಂಗವಾಗಿದ್ದರು, ನಾವು ಕನಿಷ್ಠ ಪಕ್ಷಕ್ಕೆ ಸೇರಿದವರಾಗಿದ್ದರೂ ಸಹ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ಇಮ್ಮಾನುವೇಲ್ ದೇವರು ಅಂತವರ ಜೊತೆಯಲ್ಲಿ ಇರುವನಾಗಿದ್ದಾನೆ. ಯಾರು ಆತನನ್ನು ಪ್ರೀತಿಸಿ ಆತನಲ್ಲೇ ನಂಬಿಕೆ ಇಡುತ್ತಾರೋ ಅಂತವರೊಟ್ಟಿಗೆ ಇಮ್ಮಾನುವೇಲ್ ದೇವರಿದ್ದುಕೊಂಡು ಆತನು ತಾನೇ ಅವರಿಗೆ ಜಯವನ್ನು ಕೊಡಲಿಕ್ಕಿದ್ದಾನೆ. ಈ ಇಮ್ಮಾನುವೇಲ್ ದೇವರನ್ನು ನಾವು ಇಂದು ಹಾಡಿ ನಾವು ಸ್ತುತಿಸೋಣ. Let us worship God. Let us thank God that he is Emmanuel, God with us. He came not just to save us from our sin. He definitely came 2000 years back. And today as we celebrate Christmas, we recall that great day when God came as a man to save us from our sin, and not just to save us and leave us here, but he is the God who is going to be with us all the days of our life. What a joy! What a great blessing! Let us worship this God this morning. ಈ ಬೆಳಗಿನ ಹೊತ್ತಾರೆಯಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ನಾವು ಮತ್ತೊಂದು ಸಾರಿ ಮರುಜ್ಞಾಪಿಸಿಕೊಳ್ಳುತ್ತಾ ಇದ್ದೇವೆ. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿನಿಂದ ಅದು ಇಳಿದು ಬಂದಂತಹ ಪ್ರೀತಿಯಾಗಿದೆ. ದೇವರು ನಮ್ಮನ್ನು ಪಾಪದಿಂದ ರಕ್ಷಿಸುವುದಕ್ಕೆ ಮಾತ್ರವಲ್ಲದೆ ಕೊನೆಯ ಉಸಿರಿನವರೆಗೆ ನಮ್ಮ ಜೊತೆಯಲ್ಲಿ ಇದ್ದು ಇಮ್ಮಾನುವೇಲ್ ಆಗಿದ್ದುಕೊಂಡು ಸತತವಾಗಿ ಜಯವನ್ನು ಕೊಡುವುದಕ್ಕೆ ಬಂದಿದ್ದಾನೆ. ಈ ದೇವರನ್ನು ನಾವು ಹಾಡಿ ಈ ಬೆಳಗಿನ ಹೊತ್ತಾರೆಯಲ್ಲಿ ಕೊಂಡಾಡೋಣ. Let us pray. Father, we just thank you for the Holy Scriptures. What a wonderful thing, Lord. Lord, even before, Lord God, so many years, even before you could come to this earth, Lord, you, Lord God, prophesied. It was prophesied about you, that you are going to be born of a virgin, and your name will be called Emmanuel, meaning God with us. And we just thank you, Lord, that you came to this earth, Lord, to save us from our sin. And you never left us as orphans, but you said, I am going to be with you to the end of the age. And you are Emmanuel, and we are so much grateful to you that we could be partakers of your salvation, and we could have you all the days of our life. Father, we thank you, just like you were with Judah, that you will be with us, Lord, no matter, Lord, who we are, Lord, no matter what minority we belong to, but you are the God who is always with those who are fiercely loyal to you. Help us, Lord God, to have this calm assurance that you are Emmanuel, God with us, and you will give us victory every day of our life. Thank you, Lord, for your precious word and your promise. We worship even this morning. Help us to give you, Lord, the best worship. And Lord, even as we worship you, may you minister to us as we minister unto you. In Jesus' name we pray. Amen. We're going to sing this Kannada song. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿನಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿನಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿನಿಂದ ಬಂದಿತು,
ನಡುವೆ ಹರಿದು ಬಂದಿತು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ದೇವರ ಪ್ರೀತಿಯು ಮನುಷ್ಯರ ಪಾಪವ ಅಳಿಸಿ ಹಾಕಿತು. ದೇವರ ಪ್ರೀತಿಯು ಮನುಷ್ಯರ ಪಾಪವ ಅಳಿಸಿ ಹಾಕಿತು. ಆತನ ಕೃಪೆಯು ಮನುಷ್ಯರ ನಡುವೆ ಹರಿದು ಬಂದಿತು. ಆತನ ಕೃಪೆಯು ಮನುಷ್ಯರ ನಡುವೆ ಹರಿದು ಬಂದಿತು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮಾರ್ಗದಲ್ಲಿ ನಡೆಯುವಂತವರಿಗೆ ದೇವರ ಪ್ರೀತಿಯು. ಮಾರ್ಗದಲ್ಲಿ ನಡೆಯುವಂತವರಿಗೆ ದೇವರ ಪ್ರೀತಿಯು. ಮಾರ್ಗದಲ್ಲಿ ಹೋಗದಂತೆ ನಡೆಸಿ ಕಾಯುವುದು. ಮಾರ್ಗದಲ್ಲಿ ಹೋಗದಂತೆ ನಡೆಸಿ ಕಾಯುವುದು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ತಂದೆಯಾದ ದೇವರೇ, ನಮ್ಮನ್ನು ಅತಿಯಾಗಿ ಪ್ರೀತಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಮಾರ್ಗ ತಪ್ಪಿ ಸ್ವಾಮಿ ನಾವು ನಡೆಯುವಂತ ಸಮಯದಲ್ಲಿ ಕರ್ತನೇ ರಕ್ಷಣೆಯ ಮಾರ್ಗಕ್ಕೆ ನಮ್ಮನ್ನು ಕರೆತಂದಂತ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರವಾಗಲಿ ಅಪ್ಪ. ಕರ್ತನೇ ಯೇಸುವಿನ ತ್ಯಾಗದಲ್ಲಿ ನಮ್ಮೆಲ್ಲರಿಗೆ ರಕ್ಷಣೆ ಉಂಟಾಯಿತು. ಅದಕ್ಕಾಗಿ ನನಗೆ ಸ್ತೋತ್ರವಾಗಲಿ ತಂದೆಯಾದ ದೇವರೇ. ಈ ದಿನದಂದು ಸ್ವಾಮಿ ಇನ್ನು ನಿನ್ನ ಆ ಪ್ರೀತಿಯ ಕರ್ತನೆಯನ್ನು ಇನ್ನೂ ಹೆಚ್ಚಾಗಿ ನಾವು ಗ್ರಹಿಸಿಕೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡು. ದಿನಪ್ರತಿ ನಿನ್ನ ಪ್ರೀತಿಯಲ್ಲಿ ಕರ್ತನೆ ನಾವು ಮುಂದುವರಿಯುವುದಕ್ಕಾಗಿ ಸಹಾಯಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. Hallelujah. God sent his son. They call him Jesus. He came to love, heal and forgive. He lived and died to buy our pardon. An empty grave is there to prove that Jesus lives. Hallelujah. The song says,
Because He lives, I can face tomorrow. Because I know that He holds my future, I have nothing to fear. Because I know Emmanuel, God, is going to be with me all the days of my life. ನಾವು ಮುಂದೆ ಹಾಡುವಂತ ಹಾಡು ಹೀಗೆ ಹೇಳುತ್ತೇವೆ, ಯೇಸು ಸ್ವಾಮಿ ಇಂದು ಸಹ ಜೀವಿಸುವುದರಿಂದ ನಾನು ಯಾವ ಕಾರಣಕ್ಕೂ ಭಯಪಡುವುದು ಅಗತ್ಯವಿಲ್ಲ, ಯಾವ ಅಭದ್ರತೆಯಲ್ಲಿ ನನಗೆ ಇರುವುದು ಬೇಕಾಗಿಲ್ಲ. ಯಾಕಂದ್ರೆ ಇಮ್ಮಾನುವೇಲ್, ದೇವರು ನಮ್ಮ ಜೊತೆಯಲ್ಲಿ ಇರುವನಾಗಿದ್ದಾನೆ. Let us sing the song, God sent His Son, they call Him Jesus. God sent His Son, they call Him Jesus. He came to love, heal and forgive. He lived and died to buy my pardon. And empty grave is there to prove my Savior lives. Because He lives, I can face tomorrow. Because He lives, all fear is gone. Because I know, yes I know, He holds my future. And life is worth the living just because He lives. How sweet to hold a newborn baby and feel the pride and joy He gives. But greater still, this love assurance, this time can face uncertainties. Because He lives, because He lives, I can face tomorrow. Because He lives, all fear is gone. Because I know, yes I know, He holds my future. And life is worth the living just because He lives. And then one day I crossed the river. I'll life's like spider born with me. And then I stand, give strength to victory. I see the lights of glory, and I know He lives. Because He lives, I can face tomorrow. Because
ಯೇಸು ಕ್ರಿಸ್ತನೇ ನಮಗೋಸ್ಕರ ನಿರಂತರವಾಗಿ ಜೀವಿಸುವಂತ ದೇವರು ನೀನಾಗಿದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. Help us, Lord, to adore you every moment of our life and live a holy life unto you. ನಮ್ಮ ಜೀವಕಾಲವೆಲ್ಲ ನಿನ್ನನ್ನೇ ಹರಿಸುತ್ತಾ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡು. Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. This Christmas morning we will focus on Matthew's Gospel, chapter 1, verses 18 to 25. ಬೆಳಗಿನ ಹೊತ್ತಾರೆಯ ಕ್ರಿಸ್ಮಸ್ ಹಬ್ಬದ ಧ್ಯಾನಕ್ಕಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ ಧ್ಯಾನ ಮಾಡೋಣ. This is how the birth of Jesus Christ came about. His mother Mary was pledged to be married to Joseph, but before they came together, she was found to be with child through the Holy Spirit. ಯೇಸು ಕ್ರಿಸ್ತನ ಜನನವು ಆಗಿದ್ದು ಹೀಗೆ. ಆತನ ತಾಯಿ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿದ್ದರು, ಆದರೆ ಅವರಿಬ್ಬರೂ ಕೂಡಿ ಬರುವಕ್ಕಿಂತ ಮೊದಲೇ ಆಕೆ ಪವಿತ್ರಾತ್ಮನಿಂದ ಗರ್ಭ ಧರಿಸುವುದು ತಿಳಿದು ಬಂತು. Because Joseph, her husband, was a righteous man and did not want to expose her to public disgrace, he had in mind to divorce her quietly. ಆದರೆ ಯೋಸೇಫನು ನೀತಿವಂತನಾಗಿದ್ದರಿಂದ ಆಕೆಯನ್ನು ಬಹಿರಂಗವಾಗಿ ಅವಮಾನ ಮಾಡುವುದಕ್ಕೆ ಮನಸ್ಸಿಲ್ಲದೆ ಆಕೆಯನ್ನು ರಹಸ್ಯವಾಗಿ ಬಿಟ್ಟು ಬಿಡಬೇಕೆಂದಿದ್ದನು. But after he had considered this, an angel of the Lord appeared to him in a dream and said, Joseph, son of David, do not be afraid to take Mary home as your wife, because what is conceived in her is from the Holy Spirit. ಆದರೆ ಅವನು ಈ ವಿಷಯವನ್ನು ಯೋಚಿಸಿದಾಗ ಕರ್ತನ ದೂತನು ಕನಸಿನಲ್ಲಿ ಆತನಿಗೆ ಪ್ರತ್ಯಕ್ಷನಾಗಿ, ದಾವೀದನ ವಂಶನಾದ ಯೋಸೇಫನೇ, ಮರಿಯಳನ್ನು ನಿನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಲು ಹೆದರಬೇಡ, ಏಕೆಂದರೆ ಆಕೆ ಗರ್ಭವತಿಯಾಗಿರುವುದು ಪವಿತ್ರಾತ್ಮನಿಂದಲೇ. She will give birth to a son, and you will give him the name Jesus, because he will save his people from their sins. ಅವಳು ಒಬ್ಬ ಮಗನನ್ನು ಹೆರುವಳು, ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಎಂದು ಹೇಳಿದನು. All this took place to fulfill what the Lord had said through the prophet. The virgin will be with child and will give birth to a son, and they will call him Emmanuel, which means God with us. ದೇವರು ತನ್ನ ಪ್ರವಾದಿಯ ಮುಖಾಂತರ ಹೇಳಿರುವ ಮಾತು ನೆರವೇರುವುದಕ್ಕೋಸ್ಕರ ಇದೆಲ್ಲ ನಡೆಯಿತು. ಅದೇನೆಂದರೆ, ಈಗೋ ಕನ್ನಿಕೆಯೊಬ್ಬಳು ಗರ್ಭಿಣಿಯಾಗಿ ಮಗನನ್ನು ಹೆರುವಳು ಮತ್ತು ಆತನನ್ನು ಇಮ್ಮಾನುವೇಲ್ ಎಂದು ಕರೆಯುವರು. ಈ ಹೆಸರಿನ ಅರ್ಥ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬುವುದು. When Joseph woke up, he did what the angel of the Lord had commanded him and took Mary home as his wife. ಯೋಸೇಫನು ನಿದ್ದೆಯಿಂದ ಎಚ್ಚರಗೊಂಡ ಮೇಲೆ ಕರ್ತನ ದೂತನು ಆಜ್ಞಾಪಿಸಿದಂತೆ ಮರಿಯಳನ್ನು ತನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿದನು. But he had no union with her until she gave birth to a son, and he gave him the name Jesus. ಆದರೆ ಅವಳು ಗಂಡು ಮಗನನ್ನು ಹೆರುವ ತನಕ ಅವನು ಆಕೆಯನ್ನು ಕೂಡಲಿಲ್ಲ ಮತ್ತು ಆತನಿಗೆ ಯೇಸು ಎಂದು ಹೆಸರಿಟ್ಟನು. This morning I present to you Joseph, son of David. ಈ ಬೆಳಗಿನ ಹೊತ್ತಾರೆಯಲ್ಲಿ ದಾವೀದನ ವಂಶದವನಾದ ಯೋಸೇಫನ ಬಗ್ಗೆ ನಾನು ಪರಿಚಯ ಮಾಡಲಿಕ್ಕಿದ್ದೇನೆ. He is the earthly legal father of Jesus. ಭೂಮಿಯ ಮೇಲೆ ಯೇಸು ಸ್ವಾಮಿ ಜನಿಸಿದಾಗ ಯೇಸು ಸ್ವಾಮಿಯ ಕಾನೂನಿನ ತಂದೆ ಆತನಾಗಿದ್ದ. He was a man whom you and I would do well to imitate in many ways. ನಾವು ಒಂದು ವೇಳೆ ಆತನ ಗುಣಗಳನ್ನು ನಾವು ಅನುಸರಿಸುವುದಾಗಿದ್ದರೆ ನಮಗೆ ಲಾಭದಾಯವಾಗಿರುತ್ತದೆ. In Luke's Gospel, chapter 2, 1-7, we find that he belonged to the house and line of David in Bethlehem, but lived in a despised town in the north called Nazareth in Galilee. ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ ಓದುವುದಾಗಿದ್ದರೆ ನಮಗೆ ತಿಳಿದು ಬರುತ್ತದೆ, ಈತನು ದಾವೀದನ ವಂಶದಲ್ಲಿ ಹುಟ್ಟು ಬೆಳೆದವನಾಗಿದ್ದನು. ಬೆತ್ಲೆಹೇಮ್ ಎಂಬ ಆ ಒಂದು ಊರಿನಲ್ಲಿ ಹುಟ್ಟಿ ಬೆಳೆದನು. ಆದರೆ ಆತನು ತಿರಸ್ಕರಿಸಲ್ಪಟ್ಟಂತ ನಜರೇತ್ ಎಂಬ ಊರಿನಲ್ಲಿ ಬದುಕುವನಾಗಿದ್ದನು. Though he is brought up in royal family and brought up in a big city, Bethlehem, Jerusalem, he decided
to live in a despised place with despised people in north of Israel. ಯೋಸೇಫನು ಬೆತ್ಲೆಹೇಮ್ ಎಂಬ ಈ ಊರಿನಲ್ಲಿ ಹುಟ್ಟಿ ರಾಜವಂಶದ ಮಂಥನದಲ್ಲಿ ಬೆಳೆದಿದ್ದರೂ ಸಹ ಆತನು ಬದುಕುವುದಕ್ಕಾಗಿ ಆರಿಸಿಕೊಂಡ ಊರು ನಜರೇತ್ ಆಗಿತ್ತು. ಈ ನಜರೇತ್ ಎಂಬ ಊರು ಅದು ತಿರಸ್ಕರಿಸಲ್ಪಟ್ಟಂಥ ಊರು. ತಿರಸ್ಕರಿಸಲ್ಪಟ್ಟಂಥ ಎಲ್ಲರೂ ಅವರು ನಜರೇತಿನಲ್ಲಿ ವಾಸ ಮಾಡುತ್ತಿದ್ದರು. When Philip want to introduce Nathanael to Jesus, when Philip invites Nathanael and tells him that we have found Messiah, Jesus, the son of Joseph, that time in John's Gospel, chapter 1:45 and 46, Nathanael replies, Nazareth, can anything good come from there? ಫಿಲಿಪ್ಪನು ನಥಾನಿಯೇಲನಿಗೆ ಯೇಸು ಕ್ರಿಸ್ತನ ಪರಿಚಯವನ್ನು ಮಾಡಿಕೊಡುವಾಗ ಫಿಲಿಪ್ಪನು ಯೇಸುವಿನ ಬಗ್ಗೆ ಆತನು ನಜರೇತ್ ಎಂಬ ಊರಿನಿಂದ ಬರುತ್ತಾ ಇದ್ದಾನೆಂಬುದಾಗಿ ನಥಾನಿಯೇಲನಿಗೆ ಹೇಳುತ್ತಾನೆ. ಆದರೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 45ನೇ ವಾಕ್ಯದಿಂದ 46ನೇ ವಾಕ್ಯದಲ್ಲಿ ಅಲ್ಲಿ ನಥಾನಿಯೇಲನು ಫಿಲಿಪ್ಪನಿಗೆ ಹೇಳುವಂಥ ಮಾತೇನೆಂದರೆ, ನಜರೇತಿನಿಂದ ಯಾವುದೇ ಒಳ್ಳೆ ಸಂಗತಿ ಬರುವುದಕ್ಕೆ ಸಾಧ್ಯವುಂಟೋ? Nazareth is a colony of despised ones. ನಜರೇತ್ ಎಂಬ ಊರು ತಿರಸ್ಕರಿಸಲ್ಪಟ್ಟಂತ ಜನರಿಂದ ತುಂಬಲ್ಪಟ್ಟಂತ ಊರಾಗಿತ್ತು. Most of the people are into fishermen trade. ಅಲ್ಲಿ ಅನೇಕರು ಕೆಲಸ ಮಾಡುವಂತವರು ಬೆಸ್ತರಾಗಿದ್ದರು. And that's where we find Matthew's Gospel, chapter 13, 55 to 57. We see that Joseph and his adopted son Jesus was looked down by others for their lowly background. They said, Joseph, is he not a carpenter? Jesus, carpenter? And are not there his brothers with us? ಆದ್ದರಿಂದ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 55ನೇ ವಾಕ್ಯದಿಂದ 57ನೇ ವಾಕ್ಯದಲ್ಲಿ ಓದುವುದಾಗಿದ್ದರೆ ನಾವು ನೋಡುತ್ತೇವೆ, ಅಲ್ಲಿ ಯೆರೂಸಲೇಮಿನಲ್ಲಿ ಸೇರಿ ಬಂದಂಥ ಜನರೆಲ್ಲರೂ ಯೇಸು ಕ್ರಿಸ್ತನನ್ನು ಮತ್ತು ಆತನ ಕುಟುಂಬದವರನ್ನು ಒಂದು ಕೀಳ ದೃಷ್ಟಿಯಿಂದ ನೋಡುತ್ತಾ ಇದ್ದರು. ಯೇಸುವಿನ ಬಗ್ಗೆ ಅವರು ಹೀಗೆ ಮಾತನಾಡುತ್ತಾರೆ, ಈ ಯೇಸು ಯೋಸೇಫನ ಮಗನಲ್ಲವೋ? ಆತನು ಒಬ್ಬ ಬಡಿಗನ ಮಗನಲ್ಲವೋ? ಆತನು ನಜರೇತಿನಿಂದ ಬಂದವನಲ್ಲೋ ಎಂಬುದಾಗಿ ಒಂದು ಕೀಳ ದೃಷ್ಟಿಯಿಂದ ಯೇಸುವನ್ನು ಆತನ ಕುಟುಂಬವನ್ನು ಇವರೆಲ್ಲರೂ ನೋಡುತ್ತಿದ್ದರು. Maybe Joseph was not smart enough to survive in the capital city, so he decided to move to that small place in north. ಬಹುತೇಕವಾಗಿ ಯೋಸೇಫನಿಗೆ ಈ ಒಂದು ಯೆರೂಸಲೇಮಿನಲ್ಲಿ ಬದುಕುವುದಕ್ಕೆ, ಕೆಲಸ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲದೇ ಇರಬಹುದಾಗಿತ್ತು. ಆ ಕಾರಣದಿಂದ ಉತ್ತರ ಭಾಗ, ಇಸ್ರೇಲಿನ ಉತ್ತರ ಭಾಗವಾದ ಗಲಿಲಾಯದಲ್ಲಿರುವಂಥ ನಜರೇತಿಗೆ ಆತನು ಹೋಗಿರಬಹುದು. Did he make a lot of money there? ಅಲ್ಲಿ ಆತನು ಬಹಳಷ್ಟು ಹಣವನ್ನು ಗಳಿಸಿದನು. When you look to Luke chapter 2, 22 to 24. ಲೂಕನ ಸುವಾರ್ತೆ 2ನೇ ಅಧ್ಯಾಯ 22ನೇ ವಾಕ್ಯದಿಂದ 24ನೇ ವಾಕ್ಯ ನೀವು ನೋಡುವುದಾಗಿದ್ದರೆ, When Joseph and Mary came to present Jesus to the temple, they had only a pair of doves or 2 young pigeons for the sacrifice. ನಾವು ನೋಡುತ್ತೇವೆ, ಯೋಸೇಫ ಮರಿಯಳು ಯೇಸು ಸ್ವಾಮಿಯ ನಾಮಕರಣಕ್ಕಾಗಿ ಆಲಯಕ್ಕೆ ಯೇಸುವನ್ನು ದೇವರಿಗೆ ಸಮರ್ಪಿಸುವುದಕ್ಕೆ ಬರುವಾಗ ಯಜ್ಞವಾಗಿ ಅರ್ಪಿಸುವುದಕ್ಕೆ ಅವರ ಬಳಿಯಲ್ಲಿ ಕೇವಲ 1 ಜೊತೆ ಪಾರಿವಾಳಗಳು ಮಾತ್ರವಿದ್ದವು. They never had money to afford a lamb. ಯಜ್ಞವನ್ನು ಅರ್ಪಿಸುವುದಕ್ಕೆ ಬೇಕಾಗಿರುವಂತ ಒಂದು ಕುರಿಮರಿಯನ್ನು ಖರೀದಿಸುವುದಕ್ಕೂ ಸಹ ಅವರಲ್ಲಿ ಹಣವಿರಲಿಲ್ಲ. In other words, they never made so much money in spite of working hard and long in that north town. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾಗಿದ್ದರೆ, ಅವರು ಅನೇಕ ವರ್ಷಗಳ ಕಾಲ ನಜರೇತಿನಲ್ಲಿ ಕಷ್ಟಪಟ್ಟು ದುಡಿದರೂ ಅವರು ಶ್ರೀಮಂತರಾಗಿರಲಿಲ್ಲ. People in Nazareth, they would have laughed whenever Joseph told a story that he is from royal family. ಯೋಸೇಫನು ನಾನು ಒಂದು ರಾಜವಂಶಕ್ಕೆ ಸೇರಿದವನಾಗಿದ್ದೇನೆ, ಅಲ್ಲಿ ಹುಟ್ಟಿ ಬೆಳೆದಿದ್ದೇನೆಂಬುದಾಗಿ ನಜರೇತಿನಲ್ಲಿ ಹೇಳುವಾಗ ನಜರೇತಿನ ಜನರು ಇದನ್ನು ಕೇಳಿ ಬಹುತೇಕವಾಗಿ ನಗಾಡುತ್ತಿದ್ದರು. In spite of born in a royal family, he never had enough to
make a living. ಆತನು ರಾಜವಂಶದಲ್ಲಿ ಹುಟ್ಟಿ ಬೆಳೆದಿದ್ದರೂ ಸಹ ಆತನಿಗೆ ಬದುಕಿಗೆ ಬೇಕಾಗಿರುವಂತಹ ಹಣಕಾಸು ಆತನಲ್ಲಿ ಇರಲಿಲ್ಲ. But he was a godly man. ಆದ್ರೆ ಆತನು ಒಬ್ಬ ದೈವ ಭಕ್ತ ವ್ಯಕ್ತಿ ಆಗಿದ್ದನು. One night, ಒಂದು ರಾತ್ರಿ, Matthew's Gospel 1 verse 20, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದ 20ನೇ ವಾಕ್ಯ, an angel of the Lord appeared to him in a dream and said, Joseph, son of David. ಆ ರಾತ್ರಿಯು ದೇವದೂತನು ಆತನಿಗೆ ಕಾಣಿಸಿಕೊಂಡು ದಾವೀದನ ವಂಶಕನಾದ ಯೋಸೇಫನೇ ಎಂಬುದಾಗಿ ಆತನನ್ನು ಕರೆಯುತ್ತಾನೆ. Even Joseph forgot his heritage. ಯೋಸೇಫನು ಸಹ ಆತನು ದಾವೀದ ವಂಶಕ್ಕೆ ಸೇರಿದವನೆಂಬುದಾಗಿ ಮರೆತು ಹಾರಿದ್ದನು. He forgot all his dreams. ಆತನು ತಾನು ಇಟ್ಟುಕೊಂಡಂತ ಎಲ್ಲಾ ಕನಸುಗಳನ್ನು ಮರೆತು But ಹಾರಿದ್ದನು. God remembered his dreams. ಆದ್ರೆ ದೇವರು ತಾನೇ ಆತನ ಕನಸುಗಳನ್ನು And in God's dream, God had a plan, a future for Joseph. ಆದ್ರೆ ದೇವರ ಆ ಒಂದು ಆಲೋಚನೆಯಲ್ಲಿ ಯೋಜನೆಯಲ್ಲಿ ದೇವರು ಯೋಸೇಫನಿಗೋಸ್ಕರ ಒಂದು ಕನಸನ್ನಿಟ್ಟುಕೊಂಡಿದ್ದನು. Even you and me may forget the plans, the dreams God has for us. But remember, even in this hard times, in this crisis times, God will never ever forget his dreams. ಒಂದು ವೇಳೆ ನಾವಾದರೂ ನಮ್ಮ ಕನಸುಗಳನ್ನು ದೇವರು ನಮಗೆ ಕೊಟ್ಟಿರುವಂತಹ ದರ್ಶನಗಳನ್ನು ನಾವು ಮರೆತು ಹಾರಬಹುದು. ಕಷ್ಟದ ದಿನಗಳಲ್ಲಿ ಇದೆಲ್ಲ ಹೇಗೆ ನನಸಾಗುತ್ತದೆ ಎಂಬುದಾಗಿ ಆಲೋಚನೆ ಮಾಡಬಹುದು. ಆದರೆ ಒಂದು ವಿಷಯವನ್ನು ನೀವು ಮರು ಜ್ಞಾಪಿಸಿಕೊಳ್ಳಬೇಕು. ಅದೇನೆಂದರೆ ದೇವರು ಆತನ ಕನಸುಗಳನ್ನು ನಮ್ಮ ಜೀವಿತದ ಮೇಲೆ ಬಿಟ್ಟು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. For our God, a job or background doesn't matter. ನಮ್ಮ ದೇವರಿಗಾದರೂ ನಾವು ಮಾಡುವಂತ ಕೆಲಸ ಅಥವಾ ನಾವು ಯಾವ ಕುಟುಂಬದಲ್ಲಿ ಜನಿಸಿದ್ದೇವೆ ಅದು ಪ್ರಾಮುಖ್ಯವಲ್ಲ. He says that I am faithful God, faithful to the promises. ಆತನು ಹೀಗೆ ಹೇಳುತ್ತಾನೆ, ನಾನು ನಂಬಿಗಸ್ತನಾದ ದೇವರಾಗಿದ್ದೇನೆ, ಮಾಡಿರುವಂತ ಎಲ್ಲಾ ವಾಗ್ದಾನಗಳಿಗೆ ನಂಬಿಗಸ್ತನಾಗಿದ್ದೇನೆ. Let us browse Joseph, son of David. ಈ ದಿನ ಯೋಸೇಫನು ದಾವೀದನ ವಂಶಕ್ಕೆ ಸೇರಿದ ಯೋಸೇಫನ ಬಗ್ಗೆ ಕಲಿಯೋಣ. Number 1, he was a righteous man. ಮೊದಲನೇದಾಗಿ ಆತನು ಒಬ್ಬ ನೀತಿವಂತನಾದ ವ್ಯಕ್ತಿಯಾಗಿದ್ದನು. Verse 19. 19ನೇ ವಾಕ್ಯ, Because Joseph, her husband, was a righteous man, did not want to expose her to public disgrace. He had in mind to divorce her quietly. ಆದರೆ ಯೋಸೇಫನು ನೀತಿವಂತನಾಗಿರುವುದರಿಂದ ಆಕೆಯನ್ನು ಬಹಿರಂಗವಾಗಿ ಅವಮಾನ ಮಾಡುವುದಕ್ಕೆ ಮನಸ್ಸಿಲ್ಲದೆ ಆಕೆಯನ್ನು ರಹಸ್ಯವಾಗಿ ಬಿಟ್ಟು ಬಿಡಬೇಕೆಂದನು. Even in that despised colony of all the criminals and fishermen and all sort of people fighting, that place he lived an uncompromised life in spite of hard times and poverty. ನಾವು ನೋಡುತ್ತೇವೆ ಯೋಸೇಫನು ಆ ತಿರಸ್ಕರಿಸಲ್ಪಟ್ಟಂತ ನಜರೇತಿನ ಊರಿನಲ್ಲಿ ಬದುಕುವುದಾಗಿದ್ದರೂ ಸಹ ಆ ಊರಿನಲ್ಲಿ ಸಹ ಆತನು ಒಬ್ಬ ನೀತಿವಂತನಾದ ವ್ಯಕ್ತಿಯಾಗಿದ್ದನು. ಇತರರ ಹಾಗೆ ಆತನು ಒಪ್ಪಂದದ ಜೀವಿತವನ್ನು ಜೀವಿಸುವನಾಗಿರಲಿಲ್ಲ. Those days when a girl is between 12 to 16 and a boy is between 17 to 20, through a middleman they bring proposals and they will help them to get married. ಆ ದಿನಗಳಲ್ಲಿ ಒಂದು ಹುಡುಗಿಗೆ 12 ವಯಸ್ಸಿನಿಂದ 16 ವಯಸ್ಸಾಗುವಾಗ, ಹುಡುಗನಿಗೆ 17 ವಯಸ್ಸಿನಿಂದ 21 ವಯಸ್ಸಾಗಿರುವಾಗ ಒಬ್ಬ ಮಧ್ಯಸ್ಥಿಕೆನಾದಂಥ ವ್ಯಕ್ತಿಯು ಅವರ ಮದುವೆಯನ್ನು ನಿಶ್ಚಯಿಸುತ್ತಾನೆ. Though they have an engagement that says that we are going to get married, ನಿಶ್ಚಿತಾರ್ಥ ಮಾಡಿಸಿಕೊಂಡು ಅವರು ಎಲ್ಲರಿಗೆ ಹೇಳುತ್ತಾರೆ, ಈಗ ನಾವು ಮದುವೆ ಮಾಡಿಕೊಳ್ಳಲಿಕ್ಕಿದ್ದೇವೆ. and then they will register legally, which is called as betrothal. ಕಾನೂನಿನ ಅನುಸಾರವಾಗಿ ಈ ನಿಯಮವನ್ನು ಪಾಲಿಸುವುದಕ್ಕೆ ಅವರು ಕಾನೂನಿನ ಅನುಸಾರವಾಗಿ ಅವರು ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುತ್ತಾರೆ. The boy will work hard to give the bride's money before he gets married. ಆ ಹುಡುಗನ ಹುಡುಗಿಯ ಜೊತೆ ಮದುವೆ ಆಗುವಕ್ಕಿಂತ ಮುಂಚೆ ವಧುವಿಗೆ ವಧು ದಕ್ಷಿಣೆಯನ್ನು ಕೊಡುವುದಕ್ಕಾಗಿ 1 ವರ್ಷ ಕಾಲ ಆತನು ಕಷ್ಟಪಟ್ಟು ದುಡಿಯುತ್ತಾನೆ. After 1 year they will have one week celebration and then the wedding ceremony. 1 ವರ್ಷ ಕಾಲವಾದ ನಂತರ, ನಿಶ್ಚಿತಾರ್ಥದ ನಂತರ 1 ವಾರದವರೆಗೆ ಅವರು ಮದುವೆಯ ಸಂಭ್ರಮವನ್ನು ನಡೆಸುತ್ತಾರೆ. And this 1 year of probation or testing time before the wedding, ಈ 1 ವರ್ಷ ಮದುವೆಗಿಂತ ಮುಂಚೆ ಇರುವಂತ ಒಂದು ಪರೀಕ್ಷೆಯ ಕಾಲ ಅದಾಗಿರುತ್ತದೆ. and Deuteronomy 22:23 to 27 make clear, if somebody fail in the test, then
both the bridegroom and the bride will be stoned in public. ನಾವು ನೋಡುತ್ತೇವೆ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 23ನೇ ವಾಕ್ಯದಿಂದ 27ನೇ ವಾಕ್ಯದವರೆಗೆ ಓದುವುದಾಗಿದ್ದರೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಈ 1 ವರ್ಷ ಕಾಲದಲ್ಲಿ ಅವರು ಯಾವುದೇ ತಪ್ಪಾದಂಥ ರೀತಿಯಲ್ಲಿ ವರ್ತಿಸುವುದಾಗಿದ್ದರೆ ವಧು ವರ ಇಬ್ಬರನ್ನು ಕಲ್ಲೆಸೆದು ಅವರು ಕೊಲ್ಲುತ್ತಾರೆಂಬುದಾಗಿ. Now here Joseph discovers his would-be girl is pregnant. ಈಗ ಯೋಸೇಫನಿಗೆ ಒಂದು ವಿಷಯ ಗೊತ್ತಾಗುತ್ತದೆ, ಏನೆಂದರೆ ಮದುವೆ ಮಾಡಿಕೊಳ್ಳುವಂತ ಈ ಕನ್ಯೆಯು ಅವಳು ಗರ್ಭಿಣಿಯಾಗಿದ್ದಾಳೆ. He can take her to her home and announce it to the religious leaders, and then there will be a honor killing there. ಒಂದು ವೇಳೆ ಆತನು ಈ ಒಂದು ವಿಷಯವನ್ನು ಧಾರ್ಮಿಕ ನಾಯಕರಿಗೆ ಬಹಿರಂಗವಾಗಿ ಹೇಳುವುದಾಗಿದ್ದರೆ ಎಲ್ಲರೂ ಸೇರಿ ಕಲ್ಲೆಸೆದು ಅವಳನ್ನು ಕೊಲ್ಲುವಂತ ಪರಿಸ್ಥಿತಿ ಬರಬಹುದು. Those days Israel was under the rule of Romans. ಆ ದಿನಗಳಲ್ಲಿ ಇಸ್ರೇಲ್ ದೇಶವು ರೋಮ್ ಸರ್ಕಾರದ ಅಧೀನತೆಯಲ್ಲಿತ್ತು. He can follow the Nazareth system of divorcing, but while he was considering to divorce her secretly, God ministered to him. ನಾವು ನೋಡುತ್ತೇವೆ ರೋಮ್ ಸರ್ಕಾರದ ನಿಯಮಗಳ ಅನುಸಾರವಾಗಿ ರಹಸ್ಯವಾಗಿ ಅವಳನ್ನು ಬಿಟ್ಟು ಬಿಡುವುದಕ್ಕೆ ಆತನು ಮನಸ್ಸನ್ನು ಮಾಡುತ್ತಾ ಇದ್ದಾನೆ. ಆದರೆ ಈ ಒಂದು ಆಲೋಚನೆ ಆತನಿಗೆ ಬಂದಾಗ ದೇವರು ತಾನೇ ಆತನ ಜೊತೆಯಲ್ಲಿ ಮಾತನಾಡುತ್ತಾನೆ. In John's Gospel chapter 8 1-11 we can find the Pharisees, religious leaders, pulls a lady and tells she is caught in adultery, let's stone her. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ಓದುವುದಾಗಿದ್ದರೆ, ವ್ಯಭಿಚಾರದಲ್ಲಿ ಸಿಕ್ಕಾಕಿಕೊಂಡಿರುವಂಥ ಒಬ್ಬ ಸ್ತ್ರೀಯನ್ನು ಫರಿಸಾಯರು ಅಲ್ಲಿ ಹಿಡಿಯುತ್ತಾರೆ ಮತ್ತು ಅವರು ನಿರ್ಣಯಕ್ಕೆ ಬರುತ್ತಾರೆ, ಏನೆಂದರೆ ಕಲ್ಲೆಸೆದು ಅವಳನ್ನು ಕೊಲ್ಲಬೇಕೆಂಬುದಾಗಿ. Jesus would have remembered what Joseph did to Mary when he discovered when Mary was pregnant. ಯೇಸು ಸ್ವಾಮಿಯ ನಿರ್ಣಯದ ಸ್ಥಳದಲ್ಲಿ ನಿಂತುಕೊಂಡಿರುವಾಗ ಆತನಿಗೆ ಈ ಆಲೋಚನೆ ಬಂದಿರಬಹುದು, ಆತನ ಸ್ವಂತ ತಾಯಿಯು ಗರ್ಭಿಣಿಯಾದಂಥ ಸಮಯದಲ್ಲಿ ಯೋಸೇಫನೇನು ಮಾಡಿದನೆಂಬುದಾಗಿ. Joseph knew the law in and out. ಯೋಸೇಫನಿಗೆ ಕಾನೂನುಗಳು ಅತಿ ಉತ್ತಮವಾಗಿ ತಿಳಿದಿದ್ದವು. But he was man of grace. ಆದರೆ ಆತನ ಕೃಪೆಯಿಂದ ತುಂಬಲ್ಪಟ್ಟಂತ ವ್ಯಕ್ತಿ. Jesus too was full of truth and full of grace. ಯೇಸು ಸ್ವಾಮಿ ಸಹ ಸಂಪೂರ್ಣವಾಗಿ ಸತ್ಯದಿಂದ ತುಂಬಲ್ಪಟ್ಟವನು, ಕೃಪೆಯಿಂದ ತುಂಬಲ್ಪಟ್ಟವನು. Some people are full of truth but they have no grace. ಕೆಲವು ಜನರಲ್ಲಿ ಇಷ್ಟೊಂದು ಸತ್ಯವಿದೆ ಆದರೆ ಅವರಲ್ಲಿ ಕೃಪೆ ಇರಲ್ಲ. Nobody can survive with them. ಅವರ ಜೊತೆಯಲ್ಲಿ ಯಾರಿಗೂ ಇರೋದಕ್ಕೆ Some ಸಾಧ್ಯವಿಲ್ಲ. people are full of grace, they have no truth in them. ಕೆಲವರಾದ್ರೂ ಬರೇ ಕೃಪೆಯನ್ನು ತುಂಬಿಕೊಂಡಿರುತ್ತಾರೆ ಆದರೆ ಅವರಲ್ಲಿ ಸತ್ಯವಿರಲ್ಲ. Joseph and his adopted son Jesus both balanced law and grace. ಆದರೆ ಯೋಸೇಫನಾದರೂ ಆತನಲ್ಲಿ ಕೃಪೆಯೂ ಇತ್ತು, ಸತ್ಯವೂ ಸಹ ಇತ್ತು. Joseph was a righteous man and did not want to expose her to public disgrace. ಯೋಸೇಫನು ನೀತಿವಂತನಾಗಿರುವುದರಿಂದ ಆಕೆಯನ್ನು ಬಹಿರಂಗವಾಗಿ ಅವಮಾನಪಡಿಸುವುದಕ್ಕೆ ಮನಸ್ಸು ಮಾಡಲಿಲ್ಲ. These are the days many people are hypersensitive. ಈ ದಿನಗಳಲ್ಲಿ ಅನೇಕ ಜನರು ಅತಿ ಸೂಕ್ಷ್ಮರಾಗಿದ್ದಾರೆ. They feel bad that others said something, others never gave opportunities for them, so many other things. ಅನೇಕ ಜನರು ತಮ್ಮ ಬೇರೆಯವರು ಅವರನ್ನು ತಿರಸ್ಕರಿಸುವಾಗ ಅವರಿಗೆ ತುಂಬಾ ನೋವು ಉಂಟಾಗುತ್ತದೆ. But Joseph was hypersensitive towards others' feelings. ಆದ್ರೆ ಯೋಸೇಫನಾದರೂ ಬೇರೆಯವರ ಅನ್ನಿಸುವಿಕೆಗೆ ಆತನು ಅತಿ ಸೂಕ್ಷ್ಮನಾದಂತ ವ್ಯಕ್ತಿಯಾಗಿದ್ದನು. He always thought how others will feel. ಆತನು ಯಾವಾಗಲೂ ಆಲೋಚನೆ ಮಾಡುತ್ತಾ ಇದ್ದನು, ಹೀಗೆ ಮಾಡಿದರೆ ಅವರಿಗೆ ಹೇಗೆ ಅನ್ನಿಸುತ್ತದೆ. Verse 20 says, but after he had considered this. 20ನೇ ವಾಕ್ಯ ಹೀಗೆ ಹೇಳುತ್ತದೆ, ಅವನು ಈ ವಿಷಯಗಳನ್ನು ಯೋಚಿಸುತ್ತಿರುವಾಗ. What he was considering? ಆತನು ಏನು ಆಲೋಚನೆ ಮಾಡುತ್ತಿದ್ದನು? Verse 20 makes it clear. 20ನೇ ವಾಕ್ಯ ಹೀಗೆ He ಹೇಳುತ್ತದೆ, was considering to marry Mary in spite of his new discovery. ಆತನು ತನ್ನ ಸ್ವಂತ ಹುಡುಗಿಯು ಗರ್ಭಿಣಿಯಾಗಿದ್ದಾಳೆಂಬುದಾಗಿ ತಿಳಿದುಕೊಂಡರೂ ಸಹ ಅವಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡುತ್ತಾನೆ. Joseph was different. ಯೋಸೇಫನು ವ್ಯತಿರಿಕ್ತವಾದಂತ ವ್ಯಕ್ತಿ. He didn't follow the religious people nor the non-religious people of his times. ಆತನ ದಿನಗಳಲ್ಲಿದ್ದಂತ ಧಾರ್ಮಿಕ ಜನರ ಮಾರ್ಗಗಳನ್ನು ಅನುಸರಿಸುವಾತನಾಗಿರಲಿಲ್ಲ. But he thought of doing what God wanted. ದೇವರು ಏನನ್ನು ಬಯಸಿದನೋ ಅದನ್ನೇ ಮಾಡುವುದಕ್ಕೆ ಆತನು ಮನಸ್ಸು He ಮಾಡುತ್ತಾನೆ. knew it
Mary was a virgin and she is conceived by the Holy Spirit. ಆತನಿಗೆ ಗೊತ್ತಿತ್ತು ಮರಿಯಳು ಕನ್ನಿಕೆ ಆಗಿದ್ದಾಳೆ, ಅವಳು ಗರ್ಭಧರಿಸಿದ್ದು ಪವಿತ್ರಾತ್ಮನಿಂದಲೆಂಬುದಾಗಿ. So he decided to get married to her. ಅವಳ ಜೊತೆ ಮದುವೆ ಮಾಡಿಕೊಳ್ಳುವುದಕ್ಕೆ ಆತನು ಮನಸ್ಸು And ಮಾಡುತ್ತಾನೆ God confirmed it. ಮತ್ತು ದೇವರು ಅದನ್ನು ಖಚಿತಪಡಿಸುತ್ತಾನೆ. Whom are we listening to? ಈ ದಿನ ನಾವು ಯಾರ ಸ್ವರವನ್ನು Are we ಕೇಳಿಸಿಕೊಳ್ಳುತ್ತಿದ್ದೇವೆ? listening to the religious people around ನಮ್ಮ us? ಸುತ್ತಲಿರುವಂತ ಧಾರ್ಮಿಕ ಜನರ ಸ್ವರವನ್ನು Or are we ಕೇಳಿಸಿಕೊಳ್ಳುತ್ತಿದ್ದೇವೆಯಾ? listening to the non-religious people around us? ಅಥವಾ ನಮ್ಮ ಸುತ್ತಲಿರುವಂತ ಧಾರ್ಮಿಕರಲ್ಲದಂತ ಜನರ ಮಾತನ್ನು Or ಕೇಳ್ತಾ are we ಇದ್ದೇವಾ? able to hear the voice of the Lord in spite of hearing lot of voices around ನಮ್ಮ us? ಸುತ್ತಲೂ ಕೇಳುವಂತ ಅನೇಕ ಶಬ್ದಗಳಕ್ಕಿಂತ ಹೆಚ್ಚಾಗಿ ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೇವಾ? Secondly, we see his obedience. ಎರಡನೆಯದಾಗಿ ನಾವು ಆತನ ವಿಧೇಯತೆಯನ್ನು ನೋಡಬಹುದು. Verse 24 says, when Joseph woke up, he did what the angel of the Lord had commanded him and took Mary home as his wife. ಯೋಸೇಫನು ನಿದ್ದೆಯಿಂದ ಎಚ್ಚರಗೊಂಡ ಮೇಲೆ ಕರ್ತನ ದೂತನು ಆಜ್ಞಾಪಿಸಿದಂತೆ ಮರಿಯಳನ್ನು ತನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿದನು. He was a man, when he got up, he obeyed God. ಆತನು ನಿದ್ರೆಯಿಂದ ಎಚ್ಚರವಾದಾಗ ಆತನು ದೇವರಿಗೆ ವಿಧೇಯನಾದಂತ ವ್ಯಕ್ತಿ. Every day when we get up, if we can do God's will, what a great day it will be. ಪ್ರತಿದಿನ ನಿದ್ದೆಯಿಂದ ನಾವು ಎಚ್ಚರವಾಗುವಂತ ಸಮಯದಲ್ಲಿ ದೇವರ ಚಿತ್ತವನ್ನು ಮಾಡುವಂತವರು ನಾವಾಗಿದ್ದರೆ ಅದು ಎಂಥ ಅದ್ಭುತವಾದ ಸಂಗತಿ ಆಗಿರುತ್ತೆ. And this is repeated again and again about Joseph. ಯೋಸೇಫನ ಬಗ್ಗೆ ಮೇಲಿಂದ ಮೇಲೆ ಹೇಳಿರುವಂತ ವಾಕ್ಯ Matthew ಇದಾಗಿದೆ. 13 and 14. ಮತ್ತಾಯನ ಸುವಾರ್ತೆ 2:13-14. When they had gone, an angel of the Lord appeared to Joseph in a dream. Get up, he said, take the child and his mother and escape to Egypt. Stay there until I tell you, for Herod is going to search for the child to kill him. So he got up, took the child, his mother, during the night and left for Egypt. ಅವರು ಹೊರಟು ಹೋದ ಮೇಲೆ ಈಗೋ ಕರ್ತನ ದೂತನೊಬ್ಬನು ಯೋಸೇಫನಿಗೆ ಕನಸಿನಲ್ಲಿ ಪ್ರತ್ಯಕ್ಷನಾಗಿ, ನೀನು ಎದ್ದು ಮಗನನ್ನು ಅದರ ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ಗೆ ಓಡಿ ಹೋಗು, ನಾನು ನಿನಗೆ ತಿಳಿಸಿರುವವರೆಗೆ ಅಲ್ಲಿಯೇ ಇರು, ಏಕೆಂದರೆ ಹೆರೋದನು ಈ ಮಗುವನ್ನು ಹುಡುಕಿ ಕೊಲ್ಲಬೇಕೆಂದಿದ್ದಾನೆ ಎಂದನು. ಆಗ ಯೋಸೇಫನು ಎದ್ದು ಆ ಮಗನನ್ನು ಅದರ ತಾಯಿಯನ್ನು ಕರೆದುಕೊಂಡು ಅದೇ ರಾತ್ರಿ ಈಜಿಪ್ಟ್ಗೆ ಹೊರಟು ಹೋದನು. When he got up again, he followed God. ಆತನು ಎಚ್ಚರವಾಗಿ ಆತನು ಮತ್ತೆ ದೇವರನ್ನು He cared ಹಿಂಬಾಲಿಸುತ್ತಾನೆ. only for God's will. ಆತನು ಯಾವಾಗಲೂ ದೇವರ ಚಿತ್ತವನ್ನು ಮಾಡುವುದಕ್ಕೆ ಮಾತ್ರ ಆಲೋಚನೆ Matthew 20 ಮಾಡುತ್ತಾನೆ. verse 21, chapter 2 verse 21. So he got up, took the child and his mother and went to the land of Israel. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 21ನೇ ವಾಕ್ಯ, ಆತನು ಎದ್ದು ಮಗುವನ್ನು ಅದರ ತಾಯಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶವನ್ನು He ಪ್ರವೇಶಿಸಿದನು. was regular in his obedience with the Lord. ಆತನು ಯಥಾಬದ್ಧವಾಗಿ ದೇವರ ಸ್ವರವನ್ನು ಕೇಳಿಸಿಕೊಂಡು ಆತನಿಗೆ In ವಿಧೇಯನಾಗುವಂತನಾಗಿದ್ದನು. spite of hardships, he still did what God wanted. ಆತನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದರೂ ಸಹ ದೇವರು ಬಯಸಿದ್ದನ್ನೇ ಆತನು ಮಾಡುವನಾಗಿದ್ದನು. Moving out and migrating to Egypt in night is not easy, but he did it. If he delayed, his child will be killed. ರಾತ್ರಿ ವೇಳೆಯಲ್ಲಿ ಮಗುವನ್ನು ಹೆಂಡತಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುವುದು ಸುಲಭವಾಗಿರಲಿಲ್ಲ, ಸುರಕ್ಷಿತವಾಗಿರಲಿಲ್ಲ. ಆದರೆ ದೇವರು ಹೇಳುವಂತ ಸಮಯದಲ್ಲಿ ತಕ್ಷಣವೇ ಆತನು ದೇವರಿಗೆ ವಿಧೇಯನಾಗಿದ್ದನು. Cheerfully, willingly, joyfully, he obeyed God without delay. ಸಂತೋಷದಿಂದ ಹೃದಯದಂತರದಿಂದ ಆತನು ತಡ ಮಾಡದೆ ದೇವರಿಗೆ ವಿಧೇಯನಾಗುತ್ತಿದ್ದನು. Obedience unlocks God's power, God's provision, God's protection in our life. ನಾವು ದೇವರಿಗೆ ವಿಧೇಯರಾಗುವಂತ ಸಮಯದಲ್ಲಿ ಆತನ ಶಕ್ತಿಯು ನಮ್ಮ ಮೇಲೆ ಇಳಿದು ಬರುತ್ತದೆ, ಆತನ ಒದಗಿಸುವಿಕೆಯು ನಮ್ಮ ಮೇಲೆ ಇಳಿದು ಬರುತ್ತದೆ, ಆತನ ವಾಗ್ದಾನಗಳೆಲ್ಲ ನಮ್ಮಲ್ಲಿ ನೆರವೇರುತ್ತವೆ. Matthew's gospel reminds us Jesus Christ, the son of David, the son of Abraham. ಮತ್ತಾಯನ ಸುವಾರ್ತೆ ನಮಗೆ ಹೀಗೆ ಹೇಳುತ್ತದೆ, ಯೇಸು ಕ್ರಿಸ್ತನ ವಂಶಾವಳಿಯ ಬಗ್ಗೆ, ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ In the ವಂಶದವನೆಂಬುದಾಗಿ. place of obedience, Abraham named that place in God's name, Jehovah Jireh. God provides always in the place of obedience. ಅಬ್ರಹಾಮನು ದೇವರಿಗೆ ವಿಧೇಯನಾಗುವಂತ ಸಮಯದಲ್ಲಿ ಆ ಒಂದು ಸ್ಥಳಕ್ಕೆ ಯೆಹೋವ ಈರೆ ಎಂಬುದಾಗಿ ಹೆಸರಿಡುತ್ತಾನೆ. ಅರ್ಥವೇನೆಂದರೆ ನಾವು ದೇವರಿಗೆ ವಿಧೇಯವಾಗುವಾಗ ಆತನು ಯಾವಾಗಲೂ ನಮಗೆ ಒದಗಿಸುವಂತ ದೇವರಾಗಿದ್ದಾನೆ. Matthew 1:25 ends like this. ಮತ್ತಾಯನ ಸುವಾರ್ತೆ 1:25 ಹೀಗೆ ಹೇಳುತ್ತದೆ, And ಕೊನೆಗೊಳಿಸುತ್ತದೆ. Joseph gave him the name Jesus.
ಆತನಿಗೆ ಯೇಸು ಎಂಬುದಾಗಿ ಯೋಸೇಫನು ಹೆಸರಿಟ್ಟನು. Because he was a righteous man. ಆತನು ನೀತಿವಂತನಾಗಿರುವ Because he ಕಾರಣದಿಂದ cheerfully always thought of the will of God in spite of hardships and risking his own life. ಆತನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದರೂ ಸಹ ಆತನು ತನ್ನ ಜೀವಿತವನ್ನೇ ಅಪಾಯ ಸ್ಥಿತಿಯಲ್ಲಿಟ್ಟು ದೇವರಿಗೆ ವಿಧೇಯನಾಗುತ್ತಿದ್ದನು. God gave him a unique ministry. ದೇವರು ಆತನಿಗೆ ಒಂದು ವಿಶೇಷವಾದ ಸೇವೆಯನ್ನು God ಕೊಡುತ್ತಾನೆ. gave him a unique opportunity. ದೇವರು ಆತನಿಗೆ ವಿಶೇಷವಾದ ಸಂದರ್ಭವನ್ನು ಕೊಡುತ್ತಾನೆ. What is that? ಅದೇನಾಗಿದೆ? Name the Son of God. ಆ ದೇವರ ಕುಮಾರನಿಗೆ ಹೆಸರಿಡುವಂತ ಭಾಗ್ಯವನ್ನು ಯೋಸೇಫನಿಗೆ ದೇವರು When ಕೊಡುತ್ತಾನೆ. you and me are extraordinary ways obey God, God will give us extraordinary opportunities to honor his name. ನಾವು ದೇವರಿಗೆ ನಾವು ಹೃದಯದಂತರದಿಂದ ವಿಧೇಯರಾಗುವಾಗ ವಿಶೇಷವಾದ ಸಂದರ್ಭಗಳನ್ನು ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ದೇವರು ಅನುಗ್ರಹಿಸಿಕೊಡುತ್ತಾನೆ. Thirdly, look at his self-control. ಮೂರನೆಯದು ಆತನ ದಮೆಯನ್ನು ನೀವು ಇಲ್ಲಿ Verse ಗುರುತಿಸಿರಿ. 25. 25ನೇ But he ವಾಕ್ಯ. had no union with her until she gave birth to a son. ಆದ್ರೆ ಅವಳು ಗಂಡು ಮಗುವನ್ನು ಹೆರುವ ತನಕ ಅವನು ಆಕೆಯನ್ನು ಕೂಡಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. That means ಅದರ ಅರ್ಥ ಇಷ್ಟೇ. after the boy child is born, they had normal sexual relationships. ಗಂಡು ಮಗನು ಹುಟ್ಟಿದ ನಂತರ ಅವರು ಸಾಧಾರಣವಾದಂತ ದಾಂಪತ್ಯ ಜೀವಿತವನ್ನು ಜೀವಿಸುತ್ತಿದ್ದರು. Mark's Gospel chapter 6 2-4 we can see Jesus' half brothers and sisters. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 2ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ ನೋಡುವುದಾಗಿದ್ದರೆ ಯೋಸೇಫನ ಮಕ್ಕಳು ಮರಿಯಳ ಮುಖಾಂತರ ಹುಟ್ಟಿದವರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. Why Joseph, why you are having so much self control? ಯಾಕೆ ಯೋಸೇಫ ನಿನಗೆ ಇಷ್ಟೊಂದು ಸ್ವನಿಯಂತ್ರಣ ನಿನಗೆ ಹೇಗೆ ಬಂದಿತು? Only one thing he will say. ಯಾಕಂದ್ರೆ ಆತನು ಹೇಳುವಂತ ಉತ್ತರ ಒಂದೇ ಆಗಿದೆ. I want to honor my Savior ನಾನು Jesus Christ. ಯೇಸು ಕ್ರಿಸ್ತನನ್ನು ನನ್ನ ಒಡೆಯನನ್ನು ನಾನು ಗೌರವಿಸಲು ಬಯಸುತ್ತೇನೆ. Do you have self control? ನಿಮ್ಮಲ್ಲಿ ಆ ಸ್ವನಿಯಂತ್ರಣ ಉಂಟು? Even in this Christmas, think about how we are going to exercise self control. ಈ ಕ್ರೈಸ್ತ ಜಯಂತಿಯನ್ನು ನೀವು ಆಚರಿಸುವಾಗ ನೀವು ಆಲೋಚನೆ ಮಾಡ್ರಿ, ಈ ದಮೆ ಅಥವಾ ಸ್ವನಿಯಂತ್ರಣವನ್ನು ಹೇಗೆ ನೀವು ಪಾಲಿಸುತ್ತೀರಿ Nobody ಎಂಬುದಾಗಿ. was knowing the secret life of Joseph. ಯಾರಿಗೂ ಯೋಸೇಫನ ರಹಸ್ಯವಾದ ಜೀವಿತದ ಬಗ್ಗೆ ಗೊತ್ತಿರಲಿಲ್ಲ. Unless Joseph revealed, nobody will know it. ಯೋಸೇಫನು ಹೇಳದಿದ್ದರೆ ಅದನ್ನು ಯಾರಿಗೂ ಅದು ತಿಳಿಯುತ್ತಿರಲಿಲ್ಲ. But he always honored his heavenly Father even in his secret life. ಯೋಸೇಫನು ತನ್ನ ಸ್ವರ್ಗೀಯ ತಂದೆಯನ್ನು ತನ್ನ ರಹಸ್ಯವಾದ ಜೀವಿತದಲ್ಲಿಯೂ ಗೌರವಿಸುವನಾಗಿದ್ದನು. Number 4, ನಾಲ್ಕನೇ we ವಿಷಯ, see his guidance, provision and protection of God in Joseph's life. ದೇವರು ಯಾವ ರೀತಿಯಾಗಿ ಆತನಿಗೆ ಮಾರ್ಗದರ್ಶನವನ್ನು ಕೊಟ್ಟನೋ, ಒದಗಿಸಿದನೋ ಮತ್ತು ಸಂರಕ್ಷಿಸಿದನೆಂಬುದಾಗಿ ನಾವು ನೋಡಬಹುದು. In Matthew's Gospel, ಮತ್ತಾಯನ ಸುವಾರ್ತೆ we can see when God want to direct him. Matthew chapter 2 verse 11. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ When ನಾವು God want to ನೋಡುತ್ತೇವೆ, lead him to Egypt, he never had so much bank balance. ದೇವರು ಆತನನ್ನು ಐಗುಪ್ತ ದೇಶ ಕಡೆಗೆ ನಡೆಸುವಾಗ ಆತನಿಗೆ ಬೇಕಾದಷ್ಟು ಹಣಕಾಸಿರಲಿಲ್ಲ. But before that, ಆದ್ರೆ ಅದಕ್ಕಿಂತ ಮುಂಚೆ months before that, ಅನೇಕ ತಿಂಗಳುಗಳ ಹಿಂದೆ God motivated wise men to travel all the way in caravan to come and reach in time, in the time of Joseph's need, and they opened their treasures and presented him with gold and all other things what is needed for him to his journey to Egypt. ಯೋಸೇಫನ ಅಗತ್ಯವು ಬರುವಕ್ಕಿಂತ ಮುಂಚೆ ದೂರ ದೇಶದಲ್ಲಿರುವಂಥ ಮೂಡಣ ದೇಶದ ಪಂಡಿತರನ್ನು ದೇವರು ಪ್ರೇರೇಪಿಸುತ್ತಾನೆ. ಅವರು ದೀರ್ಘಕಾಲ ಪ್ರಯಾಣ ಮಾಡಿ ಅವರು ಯೋಸೇಫನ ಅಗತ್ಯದ ಸಮಯದಲ್ಲಿಯೇ ಯೋಸೇಫನ ಮನೆಗೆ ಬಂದು ಆತನಿಗೆ ಮತ್ತು ಅಲ್ಲಿರುವಂಥ ಕೂಸಿಗೆ ಅವರು ಚಿನ್ನ, ಧೂಪ, ರಕ್ತಬೋಳ ಎಂಬ ಈ ಉಡುಗೊರೆಗಳನ್ನು ಅಲ್ಲಿ ತಂದವರು ಅರ್ಪಿಸುತ್ತಾರೆ. Months before, what your need be, whatever need you have, God always provides in time. ನಾವು ನೋಡುತ್ತೇವೆ, ನೀವು ಯಾವುದೇ ಅಗತ್ಯ ನಿಮ್ಮ ಜೀವಿತದಲ್ಲಿ ಬರುವುದಾಗಿದ್ದರೂ ಸಹ ಅನೇಕ ದಿನಗಳ ಹಿಂದೆ ದೇವರು ಆ ಒಂದು ಅಗತ್ಯವನ್ನು ಪೂರ್ತಿಗೊಳಿಸುವುದಕ್ಕೆ ಎಲ್ಲಾ ಏರ್ಪಾಟನ್ನು ಮಾಡುವಾತನಾಗಿದ್ದಾನೆ. Many people, they trust their bank balance and so many other things, but it is so beautiful when we are in the will of God. God
will make sure he'll pay our bill. ನಾವು ನೋಡುತ್ತೇವೆ ಅನೇಕರು ತಾವು ಸಂಗ್ರಹಿಸಿಕೊಂಡಂತ ಹಣದಲ್ಲಿ ಅವರು ಭರವಸೆ ಇಡುತ್ತಾರೆ. ಅದರ ಒಂದು ವಿಷಯವನ್ನು ಅರ್ಥೈಸಿಕೊಳ್ಳಬೇಕು. ನಾವು ದೇವರ ಚಿತ್ತವನ್ನು ಮಾಡುವಂತ ಸಮಯದಲ್ಲಿ ದೇವರು ನಮ್ಮ ಎಲ್ಲ ಅಗತ್ಯಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. Chapter 2 verse 13, God gave him escape to Egypt. ನಾವು ನೋಡುತ್ತೇವೆ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗುವಂತ ಸಮಯದಲ್ಲಿ ಆತನನ್ನು ಸುರಕ್ಷಿತವಾಗಿ ಅಲ್ಲಿಗೆ ಕೊಂಡೊಯ್ಯುತ್ತಾನೆ. Chapter 2 19 and 20, when Archelaus was going to trouble them, God again guided them to the land of Israel, and from there to Nazareth in verse 22. ನಾವು ನೋಡುತ್ತೇವೆ 2ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅತಿ ಸುಂದರವಾಗಿ ಅವರ ಜೀವಿತಗಳು ಆ ಐಗುಪ್ತ ದೇಶದಲ್ಲಿ ಅಪಾಯಕರವಾಗಿರುವಾಗ ಸುಂದರವಾಗಿ ದೇವರು ಇಸ್ರಾಯೇಲಿಗೆ ಮತ್ತೊಂದು ಸಾರಿ ಅವರನ್ನು ಮುನ್ನಡೆಸುತ್ತಾನೆ. How beautifully God guides, provides and protects this family of Jesus. ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ಕುಟುಂಬವನ್ನು ದೇವರು ಎಷ್ಟು ಸುಂದರವಾಗಿ ಮಾರ್ಗದರ್ಶನವನ್ನು ಅವರಿಗೆ ಕೊಡುತ್ತಾನೆ. ಅವರಿಗೆ ಬೇಕಾಗಿರುವಂತ ಎಲ್ಲಾ ಸಂಗತಿಗಳಲ್ಲಿ ಅವರಿಗೆ ಒದಗಿಸುತ್ತಾನೆ, ಸಂರಕ್ಷಿಸುತ್ತಾನೆ. ಮಾತ್ರವಲ್ಲದೆ ಅವರನ್ನು ಸುರಕ್ಷಿತವಾಗಿ ಮುನ್ನಡೆಸುತ್ತಾನೆ. When you are gracious and generous like Joseph, God will be providing beautifully for you. ನೀವು ಯೋಸೇಫನ ಹಾಗೆ ನೀವು ಕೃಪೆಯಿಂದ ತುಂಬಲ್ಪಟ್ಟು ಉದಾರ ಮನಸ್ಸುಳ್ಳವರಾಗಿದ್ದರೆ ಯಾವ ರೀತಿಯಾಗಿ ದೇವರು ಯೋಸೇಫನನ್ನು ಮುನ್ನಡೆಸಿದನೋ ಅದೇ ರೀತಿಯಾಗಿ ನಿಮ್ಮನ್ನು ಆತನು ಮುನ್ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. What is the promise in Matthew's Gospel chapter 1? ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ದೇವರು ಕೊಟ್ಟಂತ ವಾಗ್ದಾನವೇನಾಗಿದೆ? The virgin will be with child and will give birth to a son, and they will call him Emmanuel, which means God with us. ಈಗ ಕನ್ನಿಕೆಯೊಬ್ಬಳು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು ಮತ್ತು ಆತನನ್ನು ಇಮ್ಮಾನುವೇಲ್ ಎಂದು ಕರೆಯುವರು. ಈ ಹೆಸರಿನ ಅರ್ಥ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬುದೇ. Emmanuel means God with us. ಇಮ್ಮಾನುವೇಲ್ ಎಂಬುದಾಗಿ ಹೇಳುವಾಗ ದೇವರು ನಮ್ಮೊಂದಿಗಿದ್ದಾನೆ. God of Joseph is with us. ಯೋಸೇಫನ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. In that small tribe Judah, ಯೂದಾಯ ಎಂಬ ಆ ಒಂದು ಚಿಕ್ಕ ಕುಲದಲ್ಲಿ, only 2 tribes in that small nation. ಆ ಒಂದು ಚಿಕ್ಕ ದೇಶದಲ್ಲಿ 2 ಕುಲದವರು ಮಾತ್ರ ಅಲ್ಲಿದ್ದರು. King Ahaz is trembling ಆಹಾಜನೆಂಬ ಅರಸನು ಅಲ್ಲಿ ನಡುಗುತ್ತಿದ್ದಾನೆ. because he saw people the kingdom of Samaria. ನಾವು ನೋಡ್ತೇವೆ ಆತನ ಸ್ವಕೀಯ ಜನರು ಸಮಾರ್ಯದ ದೇಶದೊಟ್ಟಿಗೆ ಸೇರಿಕೊಂಡು They are joined with king of Aram, ಆರಾಮನ ಜೊತೆಯಲ್ಲಿ ಅವರು ಸೇರಿಕೊಂಡಿದ್ದಾರೆ. and they are going to fight against the small 2 tribes minority. ನಾವು ನೋಡುತ್ತೇವೆ ಚಿಕ್ಕ ದೇಶವಾದಂತ ಇವರ ಜೊತೆಯಲ್ಲಿ ಅವರು ಯುದ್ಧಕ್ಕೆ ಬರುತ್ತಿದ್ದಾರೆ. And to them God said, ದೇವರು ಇವರಿಗೆ ಹೀಗೆ ಹೇಳುತ್ತಾನೆ, Emmanuel, God with us will make all the difference. ದೇವರು ನಮ್ಮ ಸಂಗಡ ಇರುವಾಗ ಎಲ್ಲವೂ ಸರಿಯಾಗಿ ನಡೆಯುತ್ತದೆ. God is not with Samaria people. ದೇವರು ಸಮಾರ್ಯದ ಜನರ ಜೊತೆಯಲ್ಲಿಲ್ಲ. God is not with all the worldly people. ಲೋಕದ ಎಲ್ಲಾ ಜನರೊಟ್ಟಿಗೆ ದೇವರಲ್ಲಿಲ್ಲ. But God is with people who follow him. ಯಾರ್ಯಾರು ದೇವರನ್ನು ಹಿಂಬಾಲಿಸುತ್ತಾರೋ ಅಂಥವರ ಜೊತೆಯಲ್ಲಿ ದೇವರಿದ್ದಾನೆ. Isaiah 8, 9 and 10. ಯೆಶಾಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 9 ಮತ್ತು 10ನೇ I'm ವಾಕ್ಯ. reading from Message Bible. ಮೆಸೇಜ್ ಬೈಬಲಿನಿಂದ ನಾನು But ಓದುತ್ತಿದ್ದೇನೆ. face the facts, all your oppressors, and then wring your hands. Listen, all of you, far and near, prepare for the worst and wring your hands. Yes, prepare for the worst and wring your hands. Plan and plot all you want. Nothing will come of it. All your talk is mere talk, empty words, because when all is said and done, the last word is Emmanuel, God with us. ಪ್ರಜೆಗಳೇ, ನೀವು ಕೂಡಿಕೊಳ್ಳಿರಿ, ನೀವು ಒಡೆದು ತುಂಡಾಗಿಯುವಿರಿ. ಎಲ್ಲ ದೂರ ದೇಶದವರೇ ಕಿವಿಗೊಡಿರಿ, ನಡುಕಟ್ಟಿಕೊಳ್ಳಿರಿ, ಆಲೋಚನೆ ಮಾಡಿಕೊಳ್ಳಿರಿ, ಅದು ಮುರಿದು ಹೋಗುವುದು. ಮಾತು ಹೇಳಿರಿ, ಅದು ನಿಲ್ಲದು, ಏಕೆಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂದು ಹೇಳಿದರು. Let the whole world, let devil and his team, let them plan and plot all they want. Nothing will come of it.
ಇಡೀ ಲೋಕವು ನಿಮ್ಮ ವಿರುದ್ಧವಾಗಿ ನಿಂತು ಅವರು ಯಾವುದೇ ಆಲೋಚನೆಯನ್ನು ಮಾಡಿದರು, ಸೈತಾನನು ನಿಮ್ಮನ್ನು ಬಲದಿಂದ ಪರಾಕ್ರಮದಿಂದ ಆತನು ಎದುರಿಸಿದರೂ ಆ ಎಲ್ಲ ಆಲೋಚನೆಗಳು ನೆರವೇರುವುದಿಲ್ಲ. Why? ಏನಕ್ಕೆ? Because when all is said and done, ಈ ಎಲ್ಲಾ ವಿಷಯಗಳು ಹೇಳಿದ ನಂತರ the last word is ಕೊನೆಯ ಮಾತೇನೆಂದರೆ Emmanuel, ಇಮ್ಮಾನುವೇಲ್, God with us. ದೇವರು ನಮ್ಮ ಸಂಗಡ ಇದ್ದಾನೆ. We wish you ನಾವೆಲ್ಲರೂ ನಿಮ್ಮನ್ನು ವಂದಿಸುತ್ತೇವೆ. a Emmanuel Christmas ಇಮ್ಮಾನುವೇಲ್ ಕ್ರೈಸ್ತ ಜಯಂತಿ and God with us 2021. 2021ರಲ್ಲಿ ನಾವು ಪ್ರವೇಶಿಸುವಕ್ಕಿಂತ ಮುಂಚೆ ಯಾವಾಗಲೂ ದೇವರ ನಮ್ಮ ಸಂಗಡ ಇದ್ದು ಆತನು ಇಡೀ ವರ್ಷ ನಮ್ಮ ಜೊತೆಯಲ್ಲಿ ಇರುವನಾಗಿದ್ದಾನೆ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Even as the Lord has spoken to us this morning very powerfully, Emmanuel, He is the God who is going to be with us all the time. He is going to see us through, and this Christmas promise, let us appropriate it in our life. ದೇವರು ಆಗಲೇ ನಮ್ಮ ಜೊತೆಯಲ್ಲಿ ಮಾತನಾಡಿರುವ ಹಾಗೆ ಇಮ್ಮಾನುವೇಲ್ ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಆತನು ಎಲ್ಲಾ ಸಮಯದಲ್ಲಿ ಎಲ್ಲಾ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕೈ ಬಿಡುವಂತ ಕರ್ತನಲ್ಲ. ಈ ವಾಗ್ದಾನವನ್ನು ಈ ಕ್ರಿಸ್ಮಸ್ ಹಬ್ಬದಂದು ನಮ್ಮ ಜೀವಿತದಲ್ಲಿ ನಾವು ಸ್ವೀಕರಿಸಿಕೊಂಡು ನಾವು ಆತನ ಸಂಗಡ ಇರುವರಾಗಿರೋಣ. ಇಮ್ಯಾನ್ಯುವಲ್, ಇಮ್ಯಾನ್ಯುವಲ್, His name is called Emmanuel. Amen.
amazing grace of Jesus the Emmanuel. ಇಮ್ಮಾನುವೇಲ್ ಆಗಿರುವಂತ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಕೃಪೆಯು, The lavish love of God the Father, ತಂದೆಯಾದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, the abiding presence of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾದಂತ ಪ್ರಸನ್ನತೆಯು be with each one of us ನಮ್ಮೆಲ್ಲರ ಸಂಗಡ ಇರಲಿ in this Christmas ಈ ಒಂದು ಕ್ರೈಸ್ತ ಜಯಂತಿಯಂದು and throughout the coming new year. ಬರುವಂತ ಹೊಸ ವರ್ಷದಲ್ಲಿಯೂ ಸಹ God bless all. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.